ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವ್ಲಾಗ್ಸನ್ನಂತೂ ರೆಗ್ಯುಲರಾಗಿ ಅಪ್ಲೋಡ್ ಮಾಡಿದೆ ತುಂಬಾ ದಿನ ಆಗೋಯ್ತು ಅನಿಸ್ತಾ ಇದೆ. ಕರೆಕ್ಟಾಗಿ ಅಪ್ಲೋಡ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ನಾನು ಅಷ್ಟೇನು ವೀಡಿಯೋಸೇ ಶೂಟ್ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಈ ವೀಕಲ್ಲಿ ನಾನು ಜಾಸ್ತಿ ವೀಡಿಯೋಸೇ ಮಾಡ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏನೋ ಮನಸ್ಸೇ ಬರ್ತಾ ಇಲ್ಲ ವೀಡಿಯೋಸ್ ಮಾಡೋಕ್ಕೆ. ಏನೋ ಗೊತ್ತಿಲ್ಲ, ಒಂದು ದಿನ ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ರೆ ಆಮೇಲೆ ಅದೇ ಥರ ಇವತ್ತು ಬೇಡ ನಾಳೆ ಮಾಡೋಣ ಅಂತ ಅನ್ನಿಸೋ ಥರ ಆಗಿಬಿಟ್ಟಿದೆ. ಹಾಗೆ ಇವತ್ತು ಫೈನಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಬಟ್ಟೆ ಒಣಗಾಕೋದು, ಬಟ್ಟೆ ಸ್ವಲ್ಪ ಎತ್ಕೊಂಡು ಹೋಗೋದು ಕೂಡ ಇತ್ತು. ಹಾಗೆ ಅದೆಲ್ಲ ಕೆಲಸ ಮುಗಿಸಿ ಬರೋವಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು. ಸ್ವಲ್ಪ ಬೇಜಾರಲ್ಲಿದ್ಲು. ಹಾಗೆ ಅವಳನ್ನು ಕರ್ಕೊಂಡು ಇಲ್ಲಿ ಬಂದೆ. ಹಸ್ಬೆಂಡ್ ಇಲ್ಲಿ ಗ್ರಾಫ್ಟಿಂಗ್ ಮಾಡ್ತಾಯಿದ್ರು. ಬೆಳಗ್ಗೆನೇ ಸ್ವಲ್ಪ ಹೊತ್ತು ಗ್ರಾಫ್ಟಿಂಗ್ ಮಾಡ್ತಾರೆ ಅವರು. ಗ್ರಾಫ್ಟಿಂಗಿಗೆ ಅಂತಲೇ ಸ್ವಲ್ಪ ಟೈಮನ್ನು ಇಟ್ಟಿರ್ತಾರೆ. ಹಾಗೆ ಅದು ಕೂಡ ಆಗ್ತಾಯಿತ್ತು. ಆ್ಯಂಡ್ ಪಾಪು ಕೂಡ ಇನ್ನೂ ಅವಳಿಗೆ ಬ್ರಷ್ ಮಾಡಿಸ್ಬೇಕು. ಸ್ವಲ್ಪ ತಕ್ಷಣ ಅಳ್ತಾ ಇದ್ಲು. ಹಾಗಾಗಿ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೂರಿಸ್ಕೊಂಡಿದ್ದೀನಿ. ಇನ್ನೂ ಹೋಗಿ ಬ್ರಷ್ ಮಾಡಿಸಿ ತಿಂಡಿ ತಿನ್ನಿಸೋದು ಅದೆಲ್ಲ ಕೆಲಸಗಳಿದೆ. ಆಮೇಲೆ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀರಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪಾಪು ಕೂಡ ಅಷ್ಟೇ. ಇಲ್ಲೆಲ್ಲ ಬಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೊಸದು ಎಲ್ಲ ನೋಡ್ಕೊಳ್ಳೋದಕ್ಕೆಲ್ಲ ಸಿಗುತ್ತಲ್ವ. ಹಂಗಾಗಿ ಇವಾಗ ನೋಡಿ ಬ್ಲೇಡ್ ಎಲ್ಲ ಇದೆಯಲ್ಲ, ಅದನ್ನು ತೋರಿಸ್ತಾ ಇದ್ದಾಳೆ ಹೆಂಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬ ಡೇಂಜರು ಮಕ್ಕಳ ಎದುರುಗಡೆ ಈ ಥರ ಬ್ಲೇಡು, ಪಿನ್ನು, ಕ್ಲಿಪ್ಪು ಆ ಥರದನ್ನೆಲ್ಲ ತೋರಿಸ್ಬಿಟ್ರೆ ಚಾಕುನಲ್ಲಿ ಯೂಸ್ ಮಾಡೋದೆಲ್ಲ ನೋಡ್ಕೊಳ್ತಾರೆ ನೋಡಿ. ಹಾಗೆ ಮಾಡ್ತಾರೆ. ನೆಕ್ಸ್ಟು ನಾವಿಲ್ಲದೆ ಇರೋ ಟೈಮಲ್ಲಿ ತುಂಬ ಡೇಂಜರು. ಅಪ್ಪಿತಪ್ಪಿನೂ ಕೆಳಗಡೆ ಅವ್ರ ಕೈಗೆ ಸಿಗೋ ಥರ ಇಡಬಾರ್ದು. ತುಂಬ ನೆನಪಲ್ಲಿರಬೇಕು ಇದಂತೂ. ಅದೇ ರೀತಿ ಇವಳು ಕೂಡ ನೋಡಿ, ನಾನು ಜಸ್ಟ್ ಹಂಗೆ ತೋರಿಸ್ತಾ ಇದ್ದೆ. ಅವಳು ಕಲ್ತ್ಕೊಂಡ್ಬಿಟ್ಲು ಅಷ್ಟೇ. ಅದರಲ್ಲೇ ನೋಡ್ಕೊಂಡು ಏನು ಮಾಡೋಕ್ಕಿರೋದು ಅಂತ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಫ್ರೆಂಡ್ಸ್. ಹಾಗೆಯೇ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ತುಂಬಾ ಸಿಂಪಲ್ಲು ಆ್ಯಂಡ್ ಲಂಚ್ ಬಾಕ್ಸ್ ಕೂಡ ನೀವು ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಆ ರೆಸಿಪಿನ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬಾ ಈಸಿಯಾಗಿ ಚೆನ್ನಾಗಿರುತ್ತೆ ಕೂಡ, ಹೆಲ್ದಿಯಾಗಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ. ಇವಾಗ ರೆಸಿಪಿನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದು ಪಾಲಕ್ ಪನ್ನೀರ್ ರೈಸನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೇನು ರುಬ್ಬೋದಾಗಲಿ ಅಥವಾ ಸ್ಪೆಷಲ್ ಗರಂ ಮಸಾಲೆಗಳು ಜಾಸ್ತಿ ಏನೂ ಇರಲ್ಲ. ತುಂಬ ಮೈಲ್ಡಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಲಂಚ್ ಬಾಕ್ಸ್ ಕೂಡ ನೀವು ಪ್ಯಾಕ್ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ನೋಡಿ ಈ ಥರ ಸಣ್ಣದಾಗಿ ಪನ್ನೀರನ್ನು ಸ್ವಲ್ಪ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿ ಬಟಾಣಿ, ನಾವು ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ. ನಿಮಗೆ ಹೆಂಗೆ ಬಟಾಣಿ ಸಿಗುತ್ತೆ ಅದನ್ನು ತೊಗೋಬೋದು. ಒಂದು ಸ್ವಲ್ಪ ಬಟಾಣಿ, ಈರುಳ್ಳಿ ಒಂದು ಸ್ವಲ್ಪ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪಾಲಕ್ ಒಂದು ಚಿಕ್ಕ ಕಟ್ಟಾಗುವಷ್ಟು ಪಾಲಕನ್ನು ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಾದರೂ ಹಾಕ್ಕೋಬೋದು, ನೀವು ಪೇಸ್ಟ್ ಆದರೂ ಹಾಕ್ಕೋಬೋದು ನಿಮ್ಮ ಇಷ್ಟಕ್ಕೆ ತಕ್ಕಂತೆ. ಇವಾಗ ಒಂದು ಬಾಣಲಿಗೆ ನಾನು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಚಮಚ ತುಪ್ಪ, 1-2 ಚಮಚ ಎಣ್ಣೆ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾದ ನಂತರ ಇದಕ್ಕೊಂದು ಸ್ವಲ್ಪ ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಸೋಂಪು ಕಾಳು ಬೇಡ ಅಥವಾ ಇಲ್ಲ ಅಂತಂದರೆ ಜೀರಿಗೆ ಕೂಡ ಯೂಸ್ ಮಾಡ್ಬೋದು. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಅದು ಪರಿಮಳ ಬರೋವಷ್ಟು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಬೇಕು ಆ್ಯಂಡ್ ಅದರ ಖಾರ ಕೂಡ ಚೆನ್ನಾಗಿ ಬಿಡಬೇಕು, ಅವಾಗ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಕೂಡ ಒಂದು ಲೈಟಾಗಿ ಫ್ರೈ ಆದರೆ ಸಾಕು. ತುಂಬ ಅದು ಕಲರ್ ಚೇಂಜ್ ಆಗುವಷ್ಟೇನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಇದಿಷ್ಟು ಆದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಒಟ್ಟಿಗೆನೇ ಹಾಕ್ತಾಯಿದ್ದೀನಿ. ಏನೂ ಪರವಾಗಿಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಬ್ರೌನ್ ಆದ್ರೂ ಚೆನ್ನಾಗಿರುತ್ತೆ. ಸೊ ಅದೊಂಥರ ಚೆನ್ನಾಗಿರುತ್ತೆ ಅದ್ರ ಫ್ಲೇವರು. ನೀವು ಹೆಂಗೆ ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಬೋದು. ಚಿಟಿಕೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ, ಸೊ ದಟ್ ಅದು ಚೆನ್ನಾಗಿ ಬೇಗ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಒಂದು ಅರ್ಧ ಕುಕ್ ಆಗಿದೆ ಅಂತ ಅಂದಾಗ ನಾನಿಲ್ಲಿ ಇವಾಗ ಹಸಿ ಬಟಾಣಿ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣ ಬಟಾಣಿಯನ್ನು ಯೂಸ್ ಮಾಡ್ತೀರ ಅಂತಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೊಳ್ಳಿ. ಇದು ಹಸಿ ಬಟಾಣಿ ಆಗಿರೋದ್ರಿಂದ ನಾನು ಇಲ್ಲೇ ಹೀಗೆ ಹಾಕ್ತಾಯಿದ್ದೀನಿ. ಬಟಾಣಿ ಹಾಕಿಬಿಟ್ಟು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ಚೆನ್ನಾಗಿ ಕುಕ್ ಆಗಿರುತ್ತೆ. ಉಪ್ಪು ಕೂಡ ನಾವು ಸ್ವಲ್ಪ ಹಾಕಿರ್ತೀವಲ್ವ, ಬಟಾಣಿ ಕೂಡ ಅದು ಸಾಕಾಗುತ್ತೆ. ಬಟಾಣಿ ಕುಕ್ ಆಗಿದೆ ಅಂತ ಅಂದಾಗ ಇಲ್ಲಿ ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ, ನಿಮಗೆ ಪನ್ನೀರ್ ಇಷ್ಟ ಇದೆ ಅಂತಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ಮಾಗಿ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಬೇಕು ಅಂತಂದರೆ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಪನ್ನೀರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು.
ಚೆನ್ನಾಗಿ ನೋಡಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ. ಪನ್ನೀರ್ ಕೂಡ ಲೈಟಾಗಿ ಕಲರ್ ಚೇಂಜ್ ಆದರೆ ಚೆನ್ನಾಗಾಗತ್ತೆ. ತುಂಬ ನಿಮಗೆ ಫ್ರೈ ಆಗಬೇಕು ಅಂತ ಏನೂ ಇಲ್ಲ. ತುಂಬ ಫ್ರೈ ಮಾಡಿದ್ರೆ ಪನ್ನೀರ್ ಸ್ವಲ್ಪ ರಬ್ಬರ್ ಥರ ಆಗುತ್ತೆ. ಬಟ್ ಲೈಟಾಗಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಇದಕ್ಕೆ ನಾನಿವಾಗ ಬೇಯಿಸಿಟ್ಟಿರುವಂಥ ಅನ್ನನ ಹಾಕ್ತೀನಿ. ಅನ್ನಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಬೇಯಿಸಿದ್ದೀನಿ, ಸೊ ದ್ಯಾಟ್ ಈವನ್ನಾಗಿ ಉಪ್ಪೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಟೇಸ್ಟ್ ಚೆಕ್ ಮಾಡಿಕೊಂಡು ನಾನು ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ಆ್ಯಡ್ ಮಾಡ್ತೀನಿ. ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಲಾಸ್ಟಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪುಡಿನ ಉದುರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಕೂಡ ಸೇರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಸೂರಿ ಮೇಥಿನ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು, ಬಟ್ ನಾನು ಮಿಸ್ ಮಾಡಿಕೊಂಡೆ, ಅದಕ್ಕೋಸ್ಕರ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡೆ. ಆ್ಯಂಡ್ ಫೈನಲಿ ತುಂಬ ಟೇಸ್ಟಿ ಆಗಿರುವಂಥ ಪಾಲಕ್ ಪನ್ನೀರ್ ರೈಸ್ ರೆಡಿ ಆಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗಾದರೂ ಕೊಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಬೇಕಂದರೆ ನೀವೇನಾದರೂ ಕುರ್ಮಾ ಆ ಥರದ್ದು ಕೂಡ ತೊಗೊಬೋದು, ಬಟ್ ಹಾಗೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆಯಿತಾ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ದಿ ರೆಸಿಪಿ ಕೂಡ ಈಸಿಯಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ಈಸಿ ರೆಸಿಪಿ ನೋಡಿದ್ರಿ ಅಲ್ವಾ? ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ಇವಾಗ ಮತ್ತೆ ಸಂಜೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಯಾಕೋ ವ್ಲಾಗ್ ಶುರು ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಸುಮಾರು ದಿನದಿಂದ ಹೀಗೆ ಆಗ್ತಾಯಿದೆ, ಏನೋ ಗೊತ್ತಿಲ್ಲ, ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಇವಾಗ ಆಟ ಆಡ್ತಾ ಇದ್ದಾಳೆ ನೋಡಿ. ಅವಳು ಮರಳಲ್ಲಿ ಆಟ ಆಡ್ತಾ ಇದ್ದಾಳೆ. ಅದು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತಲ್ವ, ಸ್ವಲ್ಪ ರಿಪೇರ್ ಎಲ್ಲ ಆಗ್ತಾಯಿತ್ತು ಅಂತ ಹೇಳ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಮರಳೆಲ್ಲ ತಂದಿತ್ತು. ಅದರಲ್ಲಿ ನಾನು ಸ್ವಲ್ಪ ಮಿಕ್ಕಿದೆ ನೋಡಿ ಒಂದು ಸ್ವಲ್ಪ, ಸೊ ಅದರಲ್ಲಿ ಅವಳು ಆಟ ಆಡ್ತಾ ಇದ್ದಾಳೆ. ಅವಳಿಗಂತೂ ಇವಾಗ ಇತ್ತೀಚೆಗೆ ಈ ಥರ ಮಣ್ಣಲ್ಲೆಲ್ಲ ಆಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಮುಂಚೆ ಅಂದರೆ ಕೂರ್ತಾನೇ ಇರಲಿಲ್ಲ. ನಾನೇ ಹೋಗಿ ಮಣ್ಣಲ್ಲೆಲ್ಲ ಕೂರಿಸಿ ಆಟ ಆಡ್ಸೋಣ ಅಂತಂದ್ರೂ ಅವಳು ಆಟ ಆಡ್ತಾ ಇರಲಿಲ್ಲ. ಬಟ್ ಇವಾಗ ಅವಳು ನನಗೆ ಹೋಗಬೇಕು, ಆಟ ಆಡಬೇಕು ಅಂತ ಹೇಳ್ತಾಳೆ. ಸೊ ಆ ಥರ ಅವಳು ಆಟ ಆಡ್ತಾ ಇದ್ದಾಳೆ. ನಾನಿಲ್ಲ ಹಂಗೆ ಸುಮ್ಮನೆ ಕಡೆ ಹೋಗ್ತಾ ಇರ್ತೀನಿ, ಅವಳನ್ನ ನೋಡಿಕೊಂಡು ಹಂಗೆ ಮಾತಾಡಿಕೊಂಡು ಇದ್ದೀವಿ ಇಲ್ಲಿ. ಆ್ಯಂಡ್ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ. ಇವಾಗ ಸಂಜೆ ಟೈಮ್ ಬಂದು 5 ಗಂಟೆ, 5:30 ಆಯಿತು. 5:30 ಆಯಿತು. ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ. ನೋಡೋಣ ನನ್ನ ನೈಟ್ ರುಟೀನ್ವರೆಗೂ ಹಿಂಗಿರುತ್ತೆ ಅಂತ ತೋರಿಸ್ತೀನಿ. ನೈಟ್ವರೆಗೂ ನನ್ನ ರುಟೀನ್ ಹೆಂಗಿರುತ್ತೆ ಏನು ಎತ್ತಾ ಅಂತ ಈ ವ್ಲಾಗಲ್ಲಿ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬನ್ನಿ ಈ ವ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು. ಫ್ರೆಂಡ್ಸ್, ನಮ್ಮ ದೇಶದ ರಕ್ಷಣೆಗೋಸ್ಕರ, ನಮ್ಮೆಲ್ಲರ ರಕ್ಷಣೆಗೋಸ್ಕರ ನಮ್ಮ ಭಾರತದ ಯೋಧರು ಗಡಿಯುದ್ದಕ್ಕೂ ನಿಂತು ಅವರ ಜೀವವನ್ನು ಲೆಕ್ಕಿಸದೆ ನಮಗೋಸ್ಕರ ಅಂತ ಹೇಳಿಬಿಟ್ಟು ನಮ್ಮ ದೇಶವನ್ನು ಕಾಪಾಡೋದಕ್ಕೋಸ್ಕರ ಅವರು ತುಂಬ ಕಷ್ಟಪಟ್ಟು ಹೋರಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾವೊಬ್ಬ ಭಾರತೀಯರಾಗಿ ಪ್ರತಿಯೊಬ್ಬರೂ ನಮ್ಮನ್ನು ಕಾಪಾಡುವಂಥ ಯೋಧರನ್ನು ಪ್ರತಿದಿನ ಸ್ಮರಿಸಬೇಕು. ಆ್ಯಂಡ್ ಅವ್ರಿಗೋಸ್ಕರ ನಾವು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಅಷ್ಟೇ, ನಾವೆಲ್ಲರೂ ಭಾರತೀಯರು ಅಲ್ವಾ? ಸೊ ನಮ್ಮ ದೇಶಕ್ಕೋಸ್ಕರ ನಾವು, ನಮ್ಮ ದೇಶದ ಸೈನಿಕರ ರಕ್ಷಣೆಗೋಸ್ಕರ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಎಷ್ಟೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಒಬ್ಬ ಯೂಟ್ಯೂಬರ್ ಆಗಿ, ಒಂದು ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿ ನಾನು ಖಂಡಿತವಾಗ್ಲೂ ಇದನ್ನು ನಾನು ಆ್ಯಸ್ ಒಂದು ಇಂಡಿಯನ್ ನಾನು ಇದನ್ನು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ಅಷ್ಟೇ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ನಮ್ಮ ಭಾರತದ ವೀರ ಯೋಧರು ಹುಷಾರಾಗಿರಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡೋಣ. ಈ ಒಂದು ವಿಷಯನ ಈ ವ್ಲಾಗಲ್ಲಿ ತಿಳಿಸ್ಬೇಕು ಅಂತ ಅಂದ್ಕೊತಾ ಇದ್ದೆ. ಆ್ಯಂಡ್ ಅದನ್ನು ಹೇಳಿದ್ದೀನಿ ಕೂಡ ನಿಮಗೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.